ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಡ್ರಗ್ಸ್ ಬೆಂಗಳೂರು ಅಂಟಿಕೊಂಡಿದ್ದ, ಜೋರಾಗಿ ಅಂಟಿಕೊಂಡಿದ್ದ. ಈಗಾಗಲೇ ಪಂಜಾಬ್ ಉಡ್ತಾ ಪಂಜಾಬ್ ಆಗಿದೆ. ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಲ್ಲಿ ಯುವಜನ. ಅಂಥದ್ದು ಬೆಂಗಳೂರಲ್ಲೂ ಜೋರಾಗ್ತಾ ಇದೆಯಾ? ಮಹಾರಾಷ್ಟ್ರದ ಜೊತೆಗೆ ಸಂಬಂಧ ಡ್ರಗ್ಸ್ ಮೂಲಕ ಹೆಚ್ಚಾಗ್ತಾ ಇದೆಯಾ? ಯಾಕೆಂದರೆ ಮಹಾರಾಷ್ಟ್ರದ ANTF ಮಾದಕ ವಸ್ತುಗಳ ತನಿಖಾ ಸಂಸ್ಥೆ ಅದು ಬಂದು ಕರ್ನಾಟಕದಲ್ಲಿ 3 ಸ್ಥಳಗಳು, ಬಾಗಲೂರು, ಕೊತ್ತನೂರು, ಅವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬರುತ್ತಿರುವಂಥ ಫ್ಯಾಕ್ಟ್ರಿಗಳಿಗೆ ಅದರಲ್ಲೂ ಸಾಕಷ್ಟು ಪ್ರಮಾಣದಲ್ಲ 21.4 kg ಮೆಪೆಡ್ರೋನ್ದಿಂದ ಈ ಮಾದಕ ದ್ರವ್ಯಗಳನ್ನು, ನಶೆ ಇರುವಂಥ ದ್ರವ್ಯಗಳನ್ನು ತಯಾರು ಮಾಡುವಂಥ ವಸ್ತು ಅಲ್ಲಿ ಸಿಕ್ಕಿದವ. ಇನ್ನೂ ಎಷ್ಟೆಷ್ಟಿದಾವೆ ಗೊತ್ತಿಲ್ಲ. ದೊಡ್ಡ ಸುದ್ದಿದು. ಬೆಂಗಳೂರಿನ ಈ ಯುವಜನ, ಕಲ್ಲು ಜನ, ನಿರುದ್ಯೋಗಿ ಹುಡುಗರು ಹುಡುಗಿಯರು ಇದು ಬಲಿ ಆಗ್ತಾ ಇದ್ದಾರೆ. ಮಂಗಳೂರು, ಬೆಂಗಳೂರು, ಕರ್ನಾಟಕದವರು, ಹುಬ್ಬಳ್ಳಿ, ಧಾರವಾಡ ಇಲ್ಲೂ ನಡೀತಾ ಇದ್ದಾನೆ. ಬೆಳಗಾವಿ ಸುದ್ದಿಗಳು ಕೇಳ್ತಾ ಇರ್ತೀವಿ ನಾವು ಮೆದ್ಮೇಲೆ. ಇಲ್ಲ ಇಲ್ಲಿ ನಶಾ ವಸ್ತುಗಳು ಭಾಳ ಮಾರ್ತಾವ, ಡ್ರಗ್ಸ್ ಆಗ್ತದೆ ಅಂತೇಳಿ ಪೊಲೀಸರು ಒಂದು 4 ಕೇಸ್ಗಳು ತೋರಿಸಿ ಮತ್ತು ಮುಚ್ಚಿಬಿಡ್ತಾರೆ. ಮೋಸ್ಟ್ಲಿ ಕರ್ನಾಟಕದ ಎಲ್ಲ ಹೆಚ್ಚು ಕಡಿಮೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ಡ್ರಗ್ಸ್ ಮಾಫಿಯಾ ಜೋರು ಹಿಡಿತಾ ಇದೆ ಅಂತ ಸುದ್ದಿಗಳು ಇದ್ದಾವೆ. ಅದರಿಂದೆಲ್ಲ ಹಿಡಿಯೋರು ಯಾರು, ಶಿಕ್ಷೆ ಕೊಡೋರು ಯಾರು? ಇದನ್ನು ಹೊರಗೆ ಬಂದದ. ಅದು ಮಹಾರಾಷ್ಟ್ರದ ಒಂದು ಏನಪ್ಪ ಅಂದ್ರೆ ANTF ಒಂದು ಕಾರ್ಯಾಚರಣೆ ಮಾಡಿದಾಗ 56 ಕೋಟಿ ರೂಪಾಯಿ ಪದಾರ್ಥ ಸಿಕ್ಕಿದಾವ. ಅದರಿಂದ ಎಷ್ಟು ಮತ್ತೆ ಉತ್ಪನ್ನ ಮಾಡ್ತಿರ್ಬೋದು ಅವರು, ನೂರಾರು ಕೋಟಿಗಳು. ಅದು ಕೋಟಿ ರೂಪಾಯಿ ಒಂದು ಕಡೆ ಇರಲಿ, ಅದರಿಂದ ಮಕ್ಕಳು ಎಷ್ಟು ಹಾಳಾಗಿ ಹೋಗ್ತಾಯಿದ್ದಾರೆ, ಯುವಕರು. ಇದು ನಿಜವಾಗಿಯೂ ಇವತ್ತು ನಾವೆಲ್ಲರೂ ಆತಂಕ ಪಡೋ ವಿಷಯ. ಅದಕ್ಕೆ ವಿರೋಧ ಪಕ್ಷಗಳು ಜೋರ್ದಾರಾಗಿ ವಿರೋಧ ಮಾಡ್ತಾ ಇದ್ದಾರೆ. ಇದೇನಪ್ಪ ಈ ಮಾಫಿಯಾ ಕೈಯಲ್ಲಿ, ಡ್ರಗ್ಸ್ ಮಾಫಿಯಾ ಕೈಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ನಾನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ವಿರೋಧ ಪಕ್ಷದವರು. ಅದಾರ ಅಂತಂದಾಗ ಹೌದು ನಮಗಾಗ್ತದೆ. ಈಗಾಗಲೇ ನಮ್ಮ ಗೃಹ ಮಿನಿಸ್ಟರ್ ಪರಮೇಶ್ವರಪ್ಪನವರು ಡ್ರಗ್ಸ್ ದಂಧೆ ವಿರುದ್ಧ ಅಕ್ಟೋಬರ್, ನವೆಂಬರ್ ತಿಂಗಳಿಂದ ಪೊಲೀಸರು ರಾಜ್ಯಾದ್ಯಂತ ಹೆಚ್ಚಿನ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಹೇಳ್ತಾ ಇದ್ದಾರೆ. ಈಗ ಕಳೆದ 3 ವರ್ಷಗಳಿಂದ ನಡೀತಾ ಇದೆ, ಇನ್ನೂ ಜೋರ ಆಗಬೇಕಾಗಿತ್ತು. ನಡೆಸ್ತಾ ಇದ್ದಾರೆ. ಇದು ಆಗಲೇಬಾರ್ದಾಗಿತ್ತು, ಆಗ್ತಾಯಿದೆ ಅಂತ. ಅದಕ್ಕೆ ಇವತ್ತು ಬೊಮ್ಮಾಯಿಯವ್ರು ಕೇಳ್ತಾ ಇದ್ದಾರೆ, ಇದೇನಪ್ಪ ನೀವು ಉಳ್ತಾ ಪಂಜಾಬ್ ಆಗೋದಾ, ಅದರಂಗೆ ಉಳ್ತಾ ಕರ್ನಾಟಕ ಆಗೋದಾ, ಒಟ್ಟು ಎಲ್ಲರೂ ನಶೆಯೊಳಗೆ ಅಡ್ಡಾಡುವಂಥದ್ದು, ಡ್ರಗ್ಸ್ಗೆ ಬಲಿಯಾಗುವಂಥದ್ದು ಆಗ್ತದನ ಅಂತೇಳಿ. ಪೊಲೀಸರ ಕಂಟ್ರೋಲ್ ಅದು ಬರ್ತಾಯಿಲ್ಲ ಅಂದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಪೊಲೀಸರ ಕೆಲಸ ಆದರೂ ಏನು ಅಂತೇಳಿ ಪೊಲೀಸರು ಸಹಿತ ಶಾಮೀಲಾಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದು ಗಣಗಂಭೀರವಾದ ಆರೋಪ. ಪೊಲೀಸರ ಜೊತೆ ಇದ್ದಾರೆ, ಅವರು ಅವ್ರ ಜೊತೆ ಕಳ್ಳ ಸಾಗಾಣಿಕೆ ಮಾಡ್ತಾಯಿದ್ದಾರೆ ಮಾದಕ ವಸ್ತುಗಳನ್ನ ಅಂತೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇರ್ಬೋದಾ? ಇನ್ನು ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ಮುಂದುವರೆದ ನಮ್ಮ ಪರಮೇಶ್ವರಪ್ಪನವರು, ಪೊಲೀಸರು ಈವರೆಗೆ 165 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. 165 ಕೋಟಿ ರೂಪಾಯಿ ನಾವು ಜಪ್ತಿ ಮಾಡೀವಿ ಅಂತೇಳಿ ನಮ್ಮ ಸಾಧನೆ ಹೇಳ್ಕೊತಾ ಇದ್ದಾರೆ. ಆದರೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದಾವೆ. ಒಂದು ಸಾರಿಗೆಗೆ 3 ಕಡೆ 3 ಹಳ್ಳಿಗಳಲ್ಲಿ ದಾಳಿ ಮಾಡಿದಿಂದ ಫ್ಯಾಕ್ಟ್ರಿಗಳನ್ನು ಒಳಗೆ ತೆಗೆದ 56 ಕೋಟಿ ಪದಾರ್ಥ ಸಿಕ್ಕು ಅಂತ ಅವ್ರು ಹೇಳ್ತಾರೆ. ಮೆಪೆಡ್ರೋನ್ ಅಂಥ ವಸ್ತುಗಳು ತಯಾರು ಮಾಡೋ ವಸ್ತು ಸಿಕ್ಕಿದಾವ ಅಂತೇಳಿ. ಇಲ್ಲಿ ಎಷ್ಟು 100,000 ಕೋಟಿ ರೂಪಾಯಿ ವ್ಯವಹಾರ ನಡೆದ ಅಂತೇಳಿ ಇದರಿಂದ ಅನಿಸ್ತದೆ. ಈ ಟಿಪ್ ಆಫ್ ಬರ್ಗ್ ಮೇಲೆ ನಾವು ಸ್ವಲ್ಪ ಕಾಣಲಿಕ್ಕತ್ತದೆ. ಅದು ಒಳಗೆ ಭಾಳ ಭೀಕರವಾದಂಥ ಪರಿಸ್ಥಿತಿ. ಅದರಲ್ಲೂ ಯುವಕರು, ಯುವತಿಯರು ಈ ನಶೆಯಲ್ಲಿ ಹೋಗುವುದರಿಂದಾಗಿ ಅವರ ಕ್ರಿಯಾಶೀಲತೆ ಕಡಿಮೆ ಆಗ್ತಾಯಿದೆ ಅಂತ. ನಮ್ಮಲ್ಲಿ ಎಷ್ಟೋ ಪ್ರಮಾಣ ನಾವು ವಿಚಾರ ಮಾಡಿದಾಗ ಭಾಳ ಕಡಿಮೆ ಪ್ರಮಾಣದಲ್ಲಿ ಯಶಸ್ಸನ್ನು ಸಾಧಿಸುವಂಥ ಜನ ಇದ್ದಾರೆ. ಎಲ್ಲರಿಗೂ ಉದ್ಯೋಗ ಕೊಡಿಸುತ್ತಿರುವ ಸರ್ಕಾರಗಳು ಇಲ್ಲ. ಇಂಥ ಪ್ರಸಂಗದಲ್ಲಿ ಡ್ರಗ್ಸ್ ಅವ್ರ ಕೈಗೆ ಹೆಚ್ಚಿದ್ರೆ, ಮಕ್ಕಳ ಕೈಗೆ ಹೆಚ್ಚಿದ್ರೆ ಅವ್ರು ಹೆಂಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯದ, ಈ ದೇಶ ಹೆಂಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ದೊಡ್ಡ ಚರ್ಚೆ ನಡೀತಾ ಇದೆ ಅಂತ. ಹೀಗಾಗಿ ಈ ಆಡಳಿತ ಮಾಡ್ತಿರೋದು ಕಾಂಗ್ರೆಸ್ ಇದ್ದು ಇವರು ಸರ್ಕಾರ ಬಂದಾಗ ಹೆಚ್ಚಾಯ್ತು ಅನ್ನೋ ವಾದ ಮಾಡ್ತಾರೆ ಅವರು. ಇರಲಿ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಆರೋಪ ಮಾಡೋದು ಭಾಳ ಸುಲಭದ.
ಅದನ್ನು ತಡೆಹಿಡಿದಷ್ಟೇ ಕಷ್ಟ. ಎಂಥ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ದಲ್ಲೇ ಇವತ್ತಿನ ಯಶಸ್ಸು ಸಾಧಿಸ್ತಾ ಇಲ್ಲ. ಮತ್ತು 5 ವರ್ಷ ಮುಗಿಲಿಕ್ಕೆ ಬಂತಲ್ಲ ಆಡಳಿತ, ಅಂದ್ರೆ ಅಷ್ಟು ಡೀಪ್ ರೂಟೆಡ್ ಆಗಿದೆ ಇದು ಡ್ರಗ್ಸ್ ಮಾಫಿಯಾ. ಬೆಂಗಳೂರಿಂದ ಈಗ ಕೇಳ್ತಾ ಇದ್ವಿ ನಾವು, ಅದಪ್ಪ ಇಲ್ಲಿ ಭಾಳಷ್ಟು ಇದೆ ಅಂತೇಳಿ. ಆದರೆ ಈಗ ಒಮ್ಮೆಲೆ ಸಡನ್ ಎಲ್ಲರೂ ಆಶ್ಚರ್ಯಪಡೋ ರೀತಿಯಲ್ಲಿ ಆಗ್ಲಿಕ್ಕತ್ತದ್ರಿ ಅಂತ. ಇದೇ ಕಾರಣಕ್ಕನ ಈ ಡ್ರಗ್ಸ್ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಅಂತ ಮಾತನ್ನ ಕೇಳ್ತಾ ಇದ್ದಾರೆ. 6 ವರ್ಷಕ್ಕೆ ವರದಿ ಪೊಲೀಸ್ ಇಲಾಖೆ ಮೇಲೆ ಸಮಸ್ಯೆ ಪಡುತ್ತಾ ಇದ್ದಾರೆ. ಏನೇನು ಬೈ ಪೊಲೀಸ್ ಇಲಾಖೆದು ಶೌರ್ಯ, ಸಾಹಸ, ದಕ್ಷತೆಗೆ ಹೆಸರುವಾಸಿಯಾಗಿದ್ದ ಕರ್ನಾಟಕ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಅಸಮರ್ಥತೆಯಿಂದ ನಿತ್ರಾಣವಾಗಿದೆ. ಡ್ರಗ್ಸ್ ದಂಧೆ ನಡೆಯುತ್ತಿದ್ದರೂ ಪೊಲೀಸರು ಏನು ಮಾಡುತ್ತಿದ್ದಾರೆ? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ವ್ಯಾಪಾರ ಏನು ಮಾಡ್ತಾ ಇದ್ದಾರೆ ಸರ್ಕಾರ ನಮ್ಮದು? ನಮ್ಮ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಪೊಲೀಸ್ ಒಳ್ಳೆ ಹೆಸರುವಾಸಿ ಇದ್ದರು ಇದೆಲ್ಲ ಹಿಡಿಯೋದಕ್ಕೆ, ಇವತ್ತು ಯಾಕೆ ಹಿಂಗಾಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಆಡಳಿತ ಮೇಲೆ ಪ್ರಭಾವ ಇರುತ್ತಿರುವಂಥ ಈ ಡ್ರಗ್ಸ್ ಇದನ್ನು ಕೊನೆಗಾಣಿಸಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಈ ಪರಮೇಶ್ವರಪ್ಪನವ್ರಿಗೆ ಸಾಧ್ಯ ಇಲ್ವಾ ಅನ್ನುವಂಥ ಮಾತು. ಯಾಕಂದರೆ ಹೊರಗಿನವ್ರು ಬಂದು ನಮ್ಮ ಮೂಲ ಈ ಸ್ಥಾನಗಳನ್ನು 3 ಏನು ಊರುಗಳಿದ್ದಾವೆ ತೋರಿಸಿ ಇಲ್ಲಿ ನಡೆದಂತ ಹೇಳಿದ್ರು ಅವ್ರು, ಮಹಾರಾಷ್ಟ್ರದಿಂದ ಬಂದವರು. ಇಲ್ಲಿದ್ದ ಇವರಿಗೆ ಗೊತ್ತಾಗಲಿಲ್ಲ ಏನು ಅನ್ನುವಂಥ ಒಂದು ಪ್ರಶ್ನೆನೂ ಇಲ್ಲದ. ಅದಕ್ಕೆ ಇವ್ರು ಏನೋ ಸಮಜಾಯಿಸಿ ಕೊಡ್ಬೋದಿಲ್ಲ ಅಂತಲ್ಲ ಸರ್ಕಾರದವರು. ಇಲ್ಲ ನಾವು ಬೇರೆ ರಾಜ್ಯ ಇದು ಹುಡುಕಿ ತೊಗೊಂಬರ್ತೀವಿ, ಅಲ್ಲಿ ಗೊತ್ತಿರೋದು ಹಾಗೆ ಹೇಗೆ ಅಂತೇಳಿ ತಮ್ಮಂತ ಚರ್ಮ ರಕ್ಷಣೆ ಮಾಡ್ಬೋದು. ಆದರೆ ಇವರಿಗೆ ಪೊಲೀಸರಿಗೆ ತಿಳಿಲಾರ್ದು ಯಾವುದೂ ಇಲ್ಲ. ಯಾಕಂದರೆ ನಮ್ಮ ಪೊಲೀಸರು ಇವತ್ತು ಹಪ್ತಾ ವಸೂಲಿ ಮಾಡೋದ್ರಲ್ಲಿ ಭಾಳ ಮುಂದಾಗಿರೋಂಥ ಆರೋಪಗಳಿದ್ದಾವ್ರ ಮೇಲೆ, ತೆಗೆದುಕೊಂಡ ವ್ಯವಹಾರ ಮಾಡ್ತಾರಂತೇಳಿ ಅವ್ರಿಗೆಲ್ಲ ಗೊತ್ತಿರ್ತದೆ. ಆದರೆ ಆ ಪ್ರಮಾಣದಲ್ಲಿ ಅವ್ರು ಹೇಳಿ ಸಾಧಿಸ್ತಾ ಇಲ್ಲ, ಅವ್ರು ಕಂಟ್ರೋಲ್ ತರ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಟೇಬಲ್ ಕೆಳಗೆ ದುಡ್ಡು ಬರ್ತದೆ ಅಂತೇಳಿ ಆರೋಪ ವಿರೋಧ ಪಕ್ಷದವ್ರು ಮಾಡ್ತಾಯಿದ್ದಾರೆ. ಇವತ್ತು ಪೊಲೀಸರು ಸಹಿತ ಏನಾಗಿಬಿಟ್ಟಾರಪ್ಪ ಅಂದ್ರೆ ಅವರು ಲಂಚಕೋರಾಗಿಬಿಟ್ಟಿದ್ದಾರೆ. ಹೀಗಾಗಿ ಈ ಡ್ರಗ್ಸ್ ಮಾಫಿಯಾ ನಿಯಂತ್ರಣದ ಸರ್ಕಾರ ಐತಿ, ಸರ್ಕಾರ ನಿಯಂತ್ರಣದಾಗ ಡ್ರಗ್ಸ್ ಮಾಫಿಯಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ಒಂದು ಇನ್ನೇನು ಬೊಮ್ಮಾಯಿಯವ್ರು ಮಾಡುವಂಥ ಆರೋಪ. ಯಾಕಂದರೆ ಈ ಒಂದು ಡ್ರಗ್ಸ್ ಮಾಫಿಯಾ ಯಾವ ರೀತಿ ಇರ್ತದೆ ಅಂದರೆ ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಮಾಡೋ ಸುರಲ್ಲಿ ಭಾಳ ಮುಂದೆ ಇರ್ತದೆ, ಆಗ್ತಿರ್ತದೆ. ಅದು ನಡೀತಾನೆ ಇರ್ತದೆ. ಇವತ್ತು ನಡೀತಾ ಇದೆ ಇಲ್ಲಂತಲ್ಲ, ಈಗೇನೋ ಹಿಡಿದಿದ್ದಾರೆ ನಿಂತದಂತಲ್ಲ. ಒಂದು 2 ದಿವಸ ಏನೋ ತಡೆಯಾಗುವ ಮತ್ತು 3 ದಿವಸ ಸ್ಟಾರ್ಟ್ ಆಗುವಂಥದ್ದು. ಕಾರಣ ಏನಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗಗಳ ಜೊತೆಗೆ ಗುರುತಿಸ್ಕೊಂಡೆಲ್ಲ ಉದ್ಯೋಗಗಳು ಮಾಡ್ತಾಯಿಲ್ಲ ಅನ್ನುವಂಥದ್ದು. ಸ್ವತಃ ಅವ್ರಿಗೆ ಗಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಉದ್ಯೋಗ ಸಿಕ್ಕೋಬಂದ್ರೆ ಮೋಸ್ಟ್ಲಿ ಕಡಿಮೆ ಆಗುವುದು ಇದಿಲ್ಲ ಅಂತಲ್ಲ. ಮನುಷ್ಯಾಗ ಅತಿ ಸಂತೋಷ ಆದಾಗೂ ನಶೆ ಮಾಡ್ಕೋಬೇಕಂತಾನೆ, ದುಃಖ ಆದರೂ ನಶೆ ಮಾಡ್ಬೇಕಂತಾನೆ. ಅದೇನೋ ಆಗಲಿ, ಒಂದು ಸಂತೋಷ ಆಗಿ ನಶೆ ಆದ್ರೆ ಸ್ವಲ್ಪ ಕಡಿಮೆ ಇರ್ತದೆ ಪ್ರಮಾಣ. ಅದು ದುಃಖ ಆಗಿ ಆದರೆ ಭಾಳ ತ್ರಾಸ ಮಾಡ್ತದೆ, ತೊಂದರೆ ಮಾಡ್ತದೆ ಅನ್ನೋದು ನಾವು ಇಲ್ಲಿ ಗಮನದಲ್ಲಿಟ್ಕೊಂಡು ಒಟ್ಟಾರೆಯಾಗಿ ಡ್ರಗ್ಸ್ ಮಾಫಿಯಾನ ಕಂಟ್ರೋಲ್ ಮಾಡಬೇಕು. ಅದರ ಕಂಟ್ರೋಲ್ದಲ್ಲಿ ನೀವು ಹೋಗಬಾರ್ದು ಅನ್ನೋದು ವಿರೋಧ ಪಕ್ಷಗಳ ಹಂಬಲ. ಆದರೆ ಈ ಹಂಬಲವನ್ನು ಈಡೇರಿಸ್ತಾರೆ ನೀವು ಸಿದ್ದರಾಮಯ್ಯನವರು, ಅವ್ರ ಜೊತೆಗಾರರು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಅನ್ನೋದು ಮತ್ತೊಂದು ಮೊದಲನೇ ಪ್ರಶ್ನೆ. ಅದು ಒಟ್ಟಾರೆ ಪ್ರಶ್ನೆ ಉಳಿತಾ ಇದೆ. ಆದರೆ ಡ್ರಗ್ ಮಾಫಿಯಾ ಮಾತ್ರ ಅದೇ ರೀತಿಯಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ಭಾಳ ಎಚ್ಚರಿಕೆಯಿಂದ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕಾಗಿತ್ತು. ಮತ್ತು ಇನ್ನೊಂದು ಮಾತನ್ನು ಈಗಾಗಲೇ ನಿಮಗೆ ಹೇಳಿದ್ದೆ, ನಿಮಗೆ 6 ವರ್ಷ ಹೇಳಿದ್ದು ಶೌರ್ಯ, ಸಾಹಸ, ದಕ್ಷತೆ ಹೆಸರುವಾಸಿಯಾಗಿದ್ದ ಕರ್ನಾಟಕ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಅಸಮರ್ಥದಿಂದ ನಿತ್ರಾಣವಾಗಿದೆ. ಡ್ರಗ್ಸ್ ದಂಧೆ ನಡೆಯುತ್ತಿದ್ದರೂ ಪೊಲೀಸರು ಏನು ಮಾಡುತ್ತಿದ್ದಾರೆ? 6 ವರ್ಷ ವಿರೋಧ ಪಕ್ಷದ ನಾಯಕರು ಸದಕ್ಕೆ ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ನಡೆಯುತ್ತಪ್ಪ ನೀವೇನು ಮಾಡತ್ತೀರ ಅಂತೇಳಿ. ಸಹಜದ ಆಡಳಿತದಲ್ಲಿದ್ದವ್ರಿಗೆ ಗೊತ್ತಾಗ್ತದೆ ಎಷ್ಟು ತ್ರಾಸ ಆಗ್ತದೆ. ಬಟ್ ಇದು ಕಂಟ್ರೋಲ್ ಮಾಡಲೇಬೇಕಾಗ್ಯದ. ಇಲ್ಲಪ್ಪ ಅಂತಂದ್ರೆ ಯುವ ಜನತೆ ಹಾಳಾಗಿ ಹೋಗ್ತದೆ. ಮತ್ತು ಕರ್ನಾಟಕನೂ ಮುಂಬರೋ ದಿನಗಳಲ್ಲಿ ಇನ್ನೊಂದು ಪಂಜಾಬ್ ಆಗ್ತದೆ ಅಂತ. ಯಾಕಂದ್ರೆ ಬಾರ್ಡರ್ ಮೇಲೆ ಸಾಕಷ್ಟು ನಶಾ ವಸ್ತು ಬರೋದರಿಂದಾಗಿ ಡ್ರಗ್ಸ್ ಬರೋದರಿಂದ ಡ್ರಗ್ಸ್ ಎಡಿಕ್ಟ್ ಆದಂಥ ಮಕ್ಕಳು ಭಾಳಷ್ಟು ಪಂಜಾಬ್ದಲ್ಲಿದ್ದಾರೆ. ಹೀಗಾಗಿ ಅಲ್ಲಿ ಡೆವಲಪ್ಮೆಂಟ್ ಕ್ರಿಯಾಶೀಲತೆ ಕಡಿಮೆ ಆಗ್ತಾಯಿದೆ ಅನ್ನುವಂಥ ಮಾತನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ದಿಶೆಯಲ್ಲಿ ನಮ್ಮ ಏನೋ ಮಹಾ ANTF ಒಂದು ಕಾರ್ಯಾಚರಣೆ ನಡೆಸಿ ಹಿಡಿದ ಅವ್ರನ್ನ ಕಾಳರನ್ನು. ಆದರೆ ಮತ್ತೊಮ್ಮೆ ನೆನಪು ಮಾಡೋದೇನಪ್ಪ ಅಂದ್ರೆ ಈ ಡ್ರಗ್ ಜಾಲವನ್ನು ನಾವು ಕಂಟ್ರೋಲ್ ಮಾಡೋದು ಹೋದಪ್ಪ ಅಂತಂದ್ರೆ ಮುಂದಿನ ದಿನದಲ್ಲಿ ನಮ್ಮದು ನೆಕ್ಸ್ಟ್ ಪಾಳೆ ಪಂಜಾಬ್ನಲ್ಲಿ ನಮ್ಮದು ಬರ್ಬೋದೇನೋ ನೋಡೋಣ ಅಂತ ಹೇಳ್ತಾ ಈ ದಿಶೆಯಲ್ಲಿ ಸರ್ಕಾರ ಇನ್ನಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಲಿ ಅಂತ ಮತ್ತೊಮ್ಮೆ ಹೇಳ್ತಾ ಡ್ರಗ್ಸ್ ಮಾಫಿಯಾ ಸಂಪೂರ್ಣವಾಗಿ ನಾಶವಾಗುವುದು ಯಾವಾಗ ಅನ್ನೋ ಚಿಂತೆ ಎಲ್ಲರಿಗೂ ಅದ. ಆ ದಿಶೆಯಲ್ಲಿ ಸರ್ಕಾರ ಒಳ್ಳೆ ಕೆಲಸ ಅಥವಾ ಒಳ್ಳೆ ಕಾರ್ಯವನ್ನು ಮಾಡಬಹುದು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗಡೆ ವಂದನೆಗಳು.